ಬಾಯಲ್ಲಿ ನೀರು ಬಡಿದು ಆಸೆ ಎಕ್ಕರಿಸಿದಿರುವುದು ಯಾರ ತೋಟದ ಫಲವು? ನೆರಳಾಶ್ರಸಿ ಫಲ ಕೀಳ ಬಯಸಿದರೆ ತೋಟದೊಡೆಯ ಕಣ್ಣೆ ಏಡಿಗೆ ಬೆಣ್ಣು ಹಣ್ಣಾದಿತ್ತು ಎನ್ನುವ ನಾನುಡಿಯಂತೆ ಶರ್ಮಿಳನ್ನು ಪ್ರೀತಿಸಿ ಮದುವೆಯಾಗಿ ಬಂದಾಗಿನಿಂದ ಈ ಮನೆಯ ವಾತಾವರಣವೇ ಇರುಸು ಮುರುಸುವಾಗಿದೆ. ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ಮತ್ತೊಂದು ಕಡೆ ಪ್ರೀತಿಯಿಂದ ಮುತ್ತು ಕೊಟ್ಟ ಬಂದ ಸತಿಯ ಮೇಲಿನ ವ್ಯಾಮೋಹ ಹೆಚ್ಚಾಗಿ ಬಿಟ್ಟಿದೆ. ಅವಳ ಪ್ರೇಮ ಸೌಂದರ್ಯಕ್ಕೋ ಅಂಗ ಸೌಂದರ್ಯಕ್ಕೋ ಬೆರಗಾಗಿ ಅವಳನ್ನು ಮದುವೆ ಮಾಡಿಕೊಂಡು ಬಂದಿದ್ದೇನೆ. ಏನೇ ಆದರೂ ಈ ಮನೆಯಲ್ಲಿ ಅವಳು ಮಹಾರಾಣಿಯಂತೆ ಮರೆಯಬೇಕೆನ್ನುವುದೇ ನನ್ನ ಆಸೆ. ಶರ್ಮಿಳಾ, ಶರ್ಮಿಳಾ, ಅಲ್ಲ ಏನ್ ಮಾಡ್ತಾ ಇದೆಯಾ ಒಳಗಡೆ? ಮತ್ತೇನು ಮಾಡೋದ್ರಿ? ಈ ಮನೆಯಲ್ಲಿ ಸುಖ ನೆಮ್ಮದಿಯಿಂದ ಕಾಲ ಕಳಿಬೇಕು ಅಂದ್ರೆ ತಂದೆ ತಾಯಿಗಳ ಕಾಟ ದಿನೇ ದಿನೇ ಹೆಚ್ಚಾನೆ ಇದೆ. ಹೇಗೆ ಆದ್ರೆ ನಾವು ನೆಮ್ಮದಿಯಿಂದ ಇರೋದಾದ್ರೂ ಯಾವಾಗ? ನೋಡಿ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಈ ಮನೆಯಲ್ಲಿ ನೆಮ್ಮದಿಯಿಂದಿರ್ಬೇಕಷ್ಟೇ. ಯಾಕೆ ಕೋಪ ಮಾಡ್ಕೋತೀಯ? ಸಮಯ ಸಂದರ್ಭ ನೋಡಿ ಅದಕ್ಕೊಂದು ಉಪಾಯ ನಾನು ಹುಡುಕ್ತೀನಿ. ನಿನ್ನ ಕೋಪ ನೋಡ್ತಾ ಇದ್ರೆ ಕೈಯಷ್ಟೇ ಕೊಟ್ರ, ಆದ್ರೂ ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ. ನಿನ್ನ ಮಾತು ಮಧುರ. ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಬಂಗಾರ. ನಮ್ಮ ಪ್ರೀತಿ ಹೀಗೆ ಇರಬೇಕು ಅಮರ. ಬಿಸ್ನೆಸ್ ಬಗ್ಗೆ ಮಾತಾಡೋದಂತ ಸ್ನೇಹಿತ ಬಾ ಅಂತ ಹೇಳಿದ್ದಾನೆ. ಹಾಗೋಗಿ ಹೀಗೆ ಬಂದ್ಬಿಡ್ತೀನಿ. ನಾನು ಬರಲಾ? ಬಾಯ್. ಈಗ ಶುರುವಾಯಿತು ಕವಿ ಬರೆದ ನಾಟಕದ ಮುನ್ನುಡಿ. ನೋಡಿ, ಮಹೇಂದ್ರನನ್ನ ಹೆಸರಿಗೆ ಮಾತ್ರ ನನ್ನ ಗಂಡನನ್ನಾಗಿ ಮಾಡಿಕೊಂಡು ಮನ ಬಂದ ದುಂಬಿಗಳ ಜೊತೆ ಹಾಯಾಗಿ ಹಾರಾಡಬೇಕಂದ್ರೆ ಈ ಮನೆಗೆ ಬರುತ್ತಲೇ ಮುದಿ ಗೂಬೆಗಳಿಂದ ಅವಮಾನದ ಪ್ರತಿಕಾರದ ಸೇಡು ನಾ ತೀರಿಸಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳಾನೇ ಅಲ್ಲ. ನನ್ನ ಸೇಡಿನ ಚೋರಿಯಲ್ಲಿ ಇವರೆಲ್ಲ ಮಾಡದೆ ಹೋದ್ರೆ ಮೈ ನಾಯಕಿ ನಹಿ, ಕೈ ನಾಯಕಿ ಮೈ ಚೀರೋ ನಹಿ, ಲೇಡಿ ಟೈಗರ್ ಡೌನ್ ಸುಮತಿ, 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 ಎಲ್ಲ ಮನೆ ಮತ್ತೆ ಇಲ್ಲ. ಅತ್ತೆಯವರು ದೇವಸ್ಥಾನಕ್ಕೆ ಹೋದ್ರು. ಇನ್ನು ನಿಮ್ಮ ಮಗ ಅವ್ರ ಪಾರ್ಟ್ನರ್ಗೆ ಭೇಟಿಯಾಗ್ಲೂ ಹೋಗಿದ್ದಾರೆ. ಹೌದಾ? ಸರಿ ಅಮ್ಮ, ಹಾಗಾದ್ರೆ ತಗೋ ಇದನ್ನ ಒಳಗಡೆ ತೆಗೆದಿಡು. ನಿನ್ ಗಂಡ ತನ್ನ ತಾಯಿ ಹತ್ರ ದಿನಾಲು ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆಸ್ಕೊಂಡು ಬಾ ಅಂತ ಹೇಳು ಅಂತ ಪೀಡಿಸ್ತಾ ಇದ್ದ. ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ದ. ನನ್ನ ಸುಮತಿ ಮಗನ ಮೇಲೆ ಪಂಚು ಪ್ರಾಣನೇ ಇಟ್ಕೊಂಡಿದ್ದಾಳೆ. ನನ್ನ ಸುಮತಿಯ ಮೇಲೆ ನಾನು ಪಂಚು ಪ್ರಾಣನೇ ಇಟ್ಕೊಂಡಿದ್ದೇನೆ. ಅವಳ ಮನಸ್ಸಿನಂತೆ ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಪೆನ್ಷನ್ ಹಣದ ಮೇಲೆ ಸಾಲ ತಗೊಂಡು ಬಂದಿದ್ದೇನೆ. ನೋಡಮ್ಮ, ಇದನ್ನ ಒಳಗಡೆ ತೆಗೆದಿಡು. ನಿನ್ನ ಗಂಡ ಬಂದ ಮೇಲೆ ಕೊಡು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಬಿಸಿಲಾಗ ಬಂದಿರಿ
ಮಜ್ಜಿಗೆ ಕೊಡ್ತೀನಿ, ಕುಡಿದು ಹೋಗಿದ್ರಂತ ತಾಡ್ರಿ ಮಾವ. ಬೇಡಮ್ಮ, ಇವತ್ತು ನನ್ನ ಮನಸ್ಥಿತಿ ಸರಿಯಿಲ್ಲ. ಸ್ವಲ್ಪ ನೀರು ತಗೊಂಡು ಬಾ. ಮಜ್ಜಿಗೆ ಬೇಡ, ನೀರು ಕುಡಿದು ಹೋಗ್ತೀನಿ. ಹೇ ಭಾರತಾಂಬೆ, ಮಗನಿಗೆ ಜನ್ಮ ನೀಡಿದ ಪ್ರತಿಫಲವಾಗಿ, ಕೈ ಹಿಡಿದವಳ ಮನಶಾಂತಿಗಾಗಿ ಜೀವನ ಪೂರ್ತಿ ದುಡಿದ ಹಣವನ್ನೆಲ್ಲ ಮಗನಿಗೆ ಕೊಟ್ಟುಬಿಟ್ಟೆ. ಸಾಲದ್ದಕ್ಕೆ ಜೀವನದ ಕೊನೆ ಘಳಿಗೆಯಲ್ಲಿ ಆಸರಿಯಾಗಿದ್ದ ಈ ಪೆನ್ಷನ್ ಹಣದ ಮೇಲೂ ಸಾಲ ತೆಗೆಸ್ಕೊಂಡು ಬಂದು ಕೊಟ್ಬಿಟ್ಟೆ. ಈಗ ಈ ಸೈನಿಕನ ಕೈ ಖಾಲಿ ಕೈ ಆಟ. ಆ ಭಗವಂತ ಹ್ಯಾಕ್ ತೋರಿಸ್ತಾನೋ ದಾರಿ ತೋರಿಸ್ತಾನೆ. ಶರ್ಮಿಳ, ತಗೋರಿ ಬಾಬಾ. ಯಾಕಮ್ಮ ಶರ್ಮಿಳಾ, ಹುಷಾರಾಗಿದ್ದು ಇಲ್ವೋ? ಯಾಕಮ್ಮ ಆಸ್ಪತ್ರೆಗೆ ಹೋಗಮ್ಮ. ಏನಾಗಿದೆ ಅಮ್ಮ? ಮಾವ, ಹೆಣ್ಣಾಗಿ ನಾಳ ಲಜ್ಜೆ ಬಿಟ್ಟು ಕೇಳಾಕತ್ತೀನಿ. ಈ ನಿನ್ನ ಗಟ್ಟಿ ಮುಟ್ಟಾದ ಮೈ ಕಟ್ಟಿದ ಬಾಹುವಿನಿಂದ ನನ್ನ ಕಾಮದಾಹವನ್ನ ತೀರಿಸುವ ಮಾವ. ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನಿನ್ನ ಕಡೆ ಹೆಜ್ಜೆ ಹಾಕ್ತಾ ಇದೆಯಾ? ನಿನ್ನ ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆನೇ ಚಿತ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಾಹ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ಕಾಮದ ಹುಚ್ಚು ಹೆಚ್ಚಾಗಿದೆ. ನೋಡು, ಇದನ್ನೆಲ್ಲ ಇಷ್ಟಕ್ಕೆ ಮತ್ತು ನನ್ನ ಮಗನೊಂದಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಹುಷಾರ್. ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಕನಸಲ್ಲ ಬಾಬಾ, ನೀವು ಮನಸ್ಸು ಮಾಡಿದ್ರ ನಾನು ಮನಸ್ಸು ಮಾಡ್ತೀನಿ. ಬಾ ಬಾಬಾ, ಮಂಚದ ಮ್ಯಾಗ ಹಿತವಾಗಿಸುವ ನನ್ನ ದೇಹವನ್ನು. ಇಲ್ಲ ಅಣಬ್ಯಾಡ್ರಿ, ಯಾರಿಗಿರದ ಈ ಸಮಯದಾಗ ಈ ನಿನ್ನ ಗಟ್ಟಿ ಮುಟ್ಟಾದ ಮೈ ಕಟ್ಟಿದ ನನ್ನ ಕಾಮದ ಹಸಿವನ್ನ ಹಿಂಗಿಸುವ. ನಿರ್ಲಜ್ಜಳೆ, ನಿನ್ನ ಮೋಹದ ಜಾಲದಲ್ಲಿ ಬೀಳೋದಕ್ಕೆ ನಾನು ನೀತಿಗೆಟ್ಟವನಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಬೇಕಾದರೂ ಕೊಡ್ತೀನಿ, ಇಂಥ ಹೇಸ್ ಕೆಲಸ ಮಾಡೋದಿಲ್ಲ. ಈ ನನ್ನ ಪುಣ್ಯ ಭೂಮಿ ಭಾರತ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ ಅನಸೂಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ಭವ್ಯ ಭಾರತವಿದು. ಇಂತಹ ಪುಣ್ಯ ಭೂಮಿಯಲ್ಲಿ ನಿನ್ನಂಥವಳು ನನ್ನ ಸ್ವಾಸಿಯಾಗಿ ಬಂದಿರೋದಕ್ಕೆ ನನಗೆ ವಾಕರಿಕೆ ಅನಿಸ್ತಾ ಇದೆ. ಪುಣ್ಯ ಭೂಮಿ ಯಾಕೆ? ಕೃಷ್ಣ, ರಾವಣ, ಕೀಚಕ, ವೀರಪ್ಪ, ನಿತ್ಯಾನಂದ ಸ್ವಾಮಿ ಹುಟ್ಟಿಲ್ಲವೇ? ಅಣ್ಣ ತಂಗಿಯರೆಂದು ಸೋಗು ಹಾಕಿಕೊಂಡು ಕದ್ದು ಕಾಮಲೀಲಿ ಆಡ ಮುಟ್ಟಾಳರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಅಣ್ಣ
ಅಣ್ಣ ಅತ್ತಿಗೆಯರೆಂದರೆ ತಂದೆ ತಾಯಿ ಸಮಾನರು ಅಂತ ಅಣ್ಣನನ್ನೇ ಕೊಲೆ ಮಾಡಿ ಅಣ್ಣನ ಹೆಂಡತಿಯೊಂದಿಗೆ ಸಂಸಾರ ಮಾಡೋ ಮನೆ ಮೂರ್ಖರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತನ ಹೆಂಡತಿಯನ್ನೇ ಹಾಡಹಗಲೇ ಓಡಿಸಿಕೊಂಡು ಹೋಗೋ ಮಿತ್ರ ದ್ರೋಹಿಗಳೆಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ನಿನ್ನ ಪುಣ್ಯ ಭೂಮಿ ಪುರಾಣ ಇಷ್ಟು ಸಾಕ? ಇಲ್ಲ ಇನ್ನು ಬಿಚ್ಚಿ ಹೇಳ್ಬೇಕಾ? ಈ ನಿನ್ನ ಗಡ್ಡು ಸಂಬಂಧವನ್ನ ಕಿತ್ತೊಗೆದು ಸಮಯವನ್ನ ವ್ಯರ್ಥ ಮಾಡದೆ ಸರಸಕ್ಕೆ ಸಿದ್ಧನಾಗು. ಸರಿ ಹುಚ್ಚು ನಾಯಿ. ನಿನಗೆ ಅಣ್ಣ, ತಮ್ಮ, ಮೈದುನ, ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ಈ ಮನೆಯಲ್ಲಿ ಇರ್ಕೊಡ್ದು. ಗೆಟ್ ಔಟ್. ಏನು ಅಂತ ಹೇಳ್ರಿ? ಈ ನಿಮ್ಮ ತಂದೆ ಯಾರು ಇಲ್ಲದ ಸಮಯ ನೋಡಿ ನನ್ನ ಕೈ ಹಿಡಿದು ಸರ್ಸಕ್ ಕರೆದ್ರು. ನಾನು ನಿರಾಕರಿಸಿ ಓಡಿ ಹೋಗೋದನ್ನು ತಡೆದು ನನ್ನ ಕಾಲು ತಿರುವಿ ನನ್ನ ಕಾಲು ಮುರಿದಾದ್ರೂ ಸರಿ ನನ್ನ ಬಿಡೋದಿಲ್ಲ ಅಂತ ನನ್ನ ಕಾಲು ಹಿಡಿಯೋದಕ್ಕ ನೀವು ಬಂದ್ರಿ. ಇಲ್ಲದೆ ಹೋಗಿದ್ರಿ ಈ ನಿಮ್ಮ ತಂದೆ ಕಾಮಾಗ್ನಿಯಲ್ಲಿ ಸಿಕ್ಕು ನಾ ಕರಕಲಾಗ್ತಿದ್ದೆ. ನಿಜವಾಗ್ಲೂ ರೀ, ನಿಮ್ಮ ಮೇಲೆ ನೀವು ಕಟ್ಟಿದ ಈ ಮಾಂಗಲ್ಯದ ಮೇಲೆ ನೀವು ಪ್ರೀತಿಸ್ತಿರೋ ನಿಮ್ಮ ತಾಯಿ ಮೇಲೆ ನಾನು ಹೇಳ್ತಿರೋದು ಸತ್ಯ ರೀ, ಸತ್ಯ. ರೀ, ನೀವು ಇಂಥ ಕೆಲಸಕ್ಕೆ ನೀವಿಂಥ ಕೆಲಸ ಮಾಡಿದ್ದೀರಾ ಅಂದ್ರೆ ಸುಮತಿ, ನಿನಗೆ ನನ್ನ ಮೇಲೆ ಅನುಮಾನ ಸುಮತಿ. ಯಾವುದು ಸತ್ಯ, ಯಾವುದು ಮಿಥ್ಯ ಒಂದು ಅರ್ಥ ಆಗ್ತದೆ. ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಕಣ್ಣಿಗೆ ಕಾಣುವ ಈ ದೃಶ್ಯವನ್ನು ನೋಡಿ ನಿರ್ಧರಿಸಬೇಡ ಕಂದ. ಕಾಣದ ಸತ್ಯವನ್ನು ಅರಿತು ತೀರ್ಮಾನಿಸು. ಈ ದೃಶ್ಯದ ಭಾವ ಬದಲಾಗಬಹುದು, ಆದರೆ ಸತ್ಯದ ಅಸ್ತಿತ್ವವೆಂದಿಗೂ ಸುಳ್ಳಾಗದು ಕಂದ, ಸುಳ್ಳಾಗದು. ಅಂದ್ರೆ ಏನ್ರಿ ನಿಮ್ಮ ಮಾತು? ನಾನೇ ನಿಮ್ಮನ್ನ ಹಿಡ್ಕೊಳ್ಳೋದಕ್ ಬಂದಿದ್ಲ ಬಾಬಾ. ನನ್ನ ಕಾಮದಾಹ ಹೆಚ್ಚಾಗೈತಿ. ನಿನ್ನ ಮಗನ ಹತ್ರ ಗಂಡಸ್ತನ ಇಲ್ಲ, ನನ್ನ ದೇವ ಮಾಡ್ಬನ್ನಿ ಅಂತ ನಿಮ್ಮ ಕರಿತಾ ಇದ್ದೇನ್ರಿ. ಏನ್ ಮಾಡುದಂತ್ರಿ? ಒಂದು ಹೆಣ್ಣು ಅಬಲೆಯ ಕೂಗು ಕೇಳುವರು ಯಾರಿಲ್ಲ ಈ ಮಡಿಯಾಗ. ಮಾಡಿಕೊಂಡ ಗಂಡನಾದ್ರೂ ಕೇಳ್ತಾನಂತ ನಿಮ್ಮ ಮುಂದೆ ಹೇಳಿದ್ರ ನೀವು ನನ್ನ ಮಾತನ್ನೇ ನಂಬ್ತಾ ಇಲ್ಲ. ನೀವೇ ಹೇಳ್ರಿ, ಇಂಥ ಸುಂದರ ಸದೃಢ ಗಂಡ ನನ್ನ ಪಕ್ಕದಲ್ಲೇ ಇರ್ಬೇಕಾದ್ರೆ ಈ ಮುದುಕನ ಪಕ್ಕದಲ್ಲಿ ಮಲಗೋದಕ್ಕೆ ಹೋಗ್ತೀನೇನ್ರಿ? ಹೇಳ್ರಿ, ನಂದೇನ್ ತಪ್ಪು? ತಪ್ಪು ಯಾರ್ದು ಇಲ್ಲ. ಇಲ್ಲಿ ತಪ್ಪು ಮಾಡಿದವನು ನಾನು. ಇದು ಗೋವುಗಳ ನಂದನವನ್ನು ತಿಳಿದುಕೊಂಡು ನಿನ್ನನ್ನು ಇಲ್ಲಿ ಕರಿತಂದೆ. ಈ ನಂದನವನದಲ್ಲಿ ಗೋಮುಖ ವ್ಯಾಘ್ರ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಆಯ್,
ಇಷ್ಟು ದಿನ ನನ್ನ ದೇಶ ಕಾಯಕ್ ಹೋಗಿದ್ಯೋ, ಕಣ್ಣು ಹೆಂಗಸರ ಬೆನ್ನ ಹತ್ತಿ ತಿರುಗಾಕ್ ಹೋಗಿದ್ಯೋ. ಶಬಾಷ್ ಮಗನೇ, ಶಬಾಷ್. ಅನ್ನೋದು ಋಣ ತೀರಿಸಿದ್ರೆ ಧರ್ಮವಂತ ಮನುಷ್ಯ ಅಂತಾರೆ. ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ. ತಂದೆ ತಾಯಿಗಳ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತ. ಹೆತ್ತವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ನೀನು ಆಗಲಿಲ್ಲ. ಬೀದಿಗೆ ಹೋಗ್ತಾರೋ ಈ ಪಿಕಾರಿ ಕೈ ಹಿಡಿದು ಮನೆ ಕರ್ಕೊಂಡು ಬಂದು ಅವಳ ಮಾತು ಕೇಳಿ ಜನ್ಮ ನೀಡಿದ ತಂದೆ ಮೇಲೆ ಸಂಶಯ ಪಡುವ ಪಿಶಾಚಿ ಆದೆ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡ್ಬೇಕಪ್ಪ, ವಿಚಾರ ಮಾಡಬೇಕು. 6 ತಿಂಗಳಿಗೊಮ್ಮೆ ಪೋಲಿಯೋ, 3 ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಹಾಕ್ಬೇಕು. 16 ಕಡೆ ಸುತ್ತಾಡಿ ಮಕ್ಕಳನ್ನ ಒಳ್ಳೆಯ ಸ್ಕೂಲ್ಗೆ ಸೇರಿಸ್ಬೇಕು. ಸೇರಿಸಿದ್ಯಾ? ನನ್ನನ್ನು ಒಂದು ದಿನ ಆದ್ರೂ ನೀನು ಸೇರಿಸಿದ್ಯಾ? ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಈ ಲೋಕದ ಜ್ಞಾನನ ಇಂಚಿಂಚಾಗಿ ತೋರಿಸ್ಬೇಕಪ್ಪ, ತೋರಿಸ್ಬೇಕು. ಒಂದು ದಿನವಾದ್ರೂ ಹೆಗಲ್ ಮೇಲೆ ಕುಡಿಸ್ಕೊಂಡು ತೋರಿಸಿದ್ಯಾ? ಬೇಡ, ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಎದೆಯ ಮೇಲೆ ಕೈ ಇಟ್ಟು ಮಲಗಿದೆಯಾ? ಏನು ಮಲಗಿದೆಯಾ? ಎಲ್ಲಿ ಮಲಗ್ತೀಯಾ? ಬರ ದೇಶ ಕಾಯ್ತೀನಂತ ದೇಶ ಕಾಯಕ್ ಹೋಗಿದ್ಯಾ? ಆ ದೇಶ ಕಾಯಕ್ ಹೋದಲ್ಲಿ ಅಲ್ಲೇ ಬಿದ್ದು ಸತ್ತು ಹೋಗಿದ್ರೆ ನಿನ್ನ ಹಾಳಾದ ಮುಖ ಕಣ್ಣಿಂದ ನೋಡು ತಪ್ಪಿತು. ಸಾವು, ಆ ಸಾವಿಗೂ ನನ್ನನ್ನು ಕಂಡ್ರೆ ಭಯ ಕಾಣೋ. ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ನನ್ನ ಗಂಡದಿಯ ತುಂಡಿಗೆ ಭೇದಿಸಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ನಾನು ಹೋರಾಡ್ತಾ ಇರಬೇಕಾದ್ರೆ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನ್ಗೇನು ಆಗ್ಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಬೇಕು, ಮೇಜರ್ ಸೂರ್ಯ ಮತ್ತೆ ಪುನರ್ಜನ್ಮ ಪಡಿಬೇಕು ಅಂತ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕವಾಗಿ ಕಣೆ ನಮ್ಮ ಬದುಕು, ಸಾರ್ಥಕವಾಗಿ ಕಣೆ ನಮ್ಮ ಬಾಳು. 3 ದಶಕಗಳ ಕಾಲ ಮಿಲಿಟರಿಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ 100 ಕನಸುಗಳ ಕಡಜವನ್ನ ಈ ಬೆನ್ನಲ್ಲಿ ಹೊತ್ಕೊಂಡು ಓಡೋಡಿ ಬಂದೆ. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳೊಂದಿಗೆ ಅಕ್ಕರೆ ತುಂಬಿದ ಸಿಹಿ ಸಕ್ಕರೆಯ ಸಬಿಜೇನಂತೆ ಸಂಸಾರದಲ್ಲಿ ಸುಖ ಪಡಬೇಕು ಅಂತ ನಾನು ಬಂದೆ. ಆದ್ರೆ ಎಲ್ಲ ತಿರುಬು ಮರುಬು. ಇದು ಸಂಸಾರ ಅಲ್ಲ ಕಣೆ, ವಿಷ ಸಾಗರ. ಸುಮತಿ, ನೀನು ಹೇಳ್ತಾ ಇದ್ದೀಯಲ್ಲ, ನಮ್ಮ ಮಗ
ದೊಡ್ಡ ಇಂಜಿನಿಯರ್ ಆಗ್ಬೇಕು, ಜಗತ್ತೇ ನಿಬ್ಬೆರಗಾಗಿ ನೋಡುವಂತ ಸೇತುವೆ ಕಟ್ಟಬೇಕು, ಇಂಥವ್ರ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಹೇಳ್ತಾ ಇದ್ದೆ ಅಲ್ಲ. ನಮ್ಮ ಮಗ ಇಂಜಿನಿಯರ್ ಆಗ್ಲಿಲ್ಲ ಕಣೆ, ಮನೆಯನ್ನು ಕಟ್ಟಲಿಲ್ಲ. ಆದ್ರೆ ಹೆತ್ತ ತಂದೆ ತಾಯಿಗಳ ಮನಸ್ಸನ್ನೇ ಮುರಿದು ಹಾಕೋ ಮನೆ ಮುರುಕ ಮಗ ಇದ್ದಾನ. ಮನೆ ಮುರುಕ ಮಗ ಹೋದ. ಮಕ್ಕಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಅವ ತಂದೆ ಆಗಲ್ಲ. ಮಕ್ಕಳಿಗಾಗಿ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಮಾಡ್ಬೇಕಪ್ಪ, ಮಾಡ್ಬೇಕು. ಏನ್ ಮಾಡಿದೀಯ? 35 ವರ್ಷ ಗಡಿ ಕಾದು ತಂದ ಹಣ 51 ಲಕ್ಷ. ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡ್ತಾರೆ. ನಿನಕ್ಕಿಂತ ಅವರೇ ಎಷ್ಟೇ ಮೇಲು, ಅವರೇ ಎಷ್ಟೇ ಮೇಲು. ಫಲೆ ಮಗನೇ, ಫಲೆ. ನನ್ನ ಪ್ರಾಣನೇ ಪಣಕ್ಕಿಟ್ಟು ಗಡಿ ಕಾಯ್ತು 51 ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದು ನಿನ್ನ ಕೈಯಲ್ಲಿ ಕೊಟ್ಟ ಹಣಕ್ಕೆ ಬೆಲೆನೇ ಇಲ್ಲ ಅಲ್ವಾ? ಲೇ, ನಿನಗೆ 1 ದಿವಸ ಟೈಮ್ ಕೊಡ್ತೀನಿ. ಬರೀ ನಿನ್ನ ಸ್ವಂತ ಪರಿಶ್ರಮದಿಂದ ಕೇವಲ 1,000 ರೂಪಾಯಿ ದುಡ್ಕೊಂಡು ಬಾರುವ ಮಗನೇ, ಆವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ. ಏನಂತೆ ನೀನು? 51 ಲಕ್ಷಕ್ಕೆ 0 ಎಷ್ಟಿರ್ತವೆ ಅಂತ ಗೊತ್ತೇನೋ ನಿನಗೆ? ಏನಂತೆ ನೀನು? ಬೀದಿಯಲ್ಲಿ ಭಿಕ್ಷೆ ಬೇಡೋರ ಹತ್ರ ಲಕ್ಷ ಲಕ್ಷ ಗಳಿಸ್ತಾ ನನ್ನ ಹಂಗಿಸ್ತಾ ಇದ್ದೀಯಾ? ಹೌದಪ್ಪ, ನಿಮ್ಮಪ್ಪ ಅನ್ಯಾಯದಿಂದ ದುಡ್ಡು ಗಳಿಸೋ ಅಡ್ಡದಾರಿ ಹಿಡಿಲಿಲ್ಲ ಅಪ್ಪ. ಇಡೀ ಜಗತ್ತಿಗೆ ಅನ್ನ ನೀಡೋ ಬಡ ರೈತನ ಮಗ ನಾನು. ವಯಸ್ಸಾದ ತಂದೆ ತಾಯಿಗಳ ಆಸ್ಪತ್ರೆ ಬಿಲ್ ಕಟ್ಟಬೇಕು, 6 ಜನ ಅಕ್ಕ ತಂಗಿಯರ ಮದುವೆ ಮಾಡಬೇಕು, ಒಟ್ಟು 9 ಜನರ ತುತ್ತಿನ ಚೀಲ ತುಂಬಬೇಕು. ದುಡ್ದೆ ಹಗಲು ರಾತ್ರಿ ಎಂದೆ ದುಡ್ದೆ. ಅದ್ರ ಜೊತೆಗೆ ಮಿಲಿಟರಿ ಸೇರ್ಬೇಕು ಅನ್ನೋ ಕನಸು ಕಂಡೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ, ಕಸರತ್ತು ಮಾಡ್ತಾ ಇದ್ದೆ. ಕತ್ತಲಲ್ಲಿ ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಅಲ್ಲಾದೆ ಓಡ್ತಾ ಇದ್ದೆ. ನಾ ಕಂಡ ಕನಸನ್ನ ಒಂದು ದಿನ ಇಡೀ ಆರ್ಮಿಗೆ ಫಸ್ಟ್ ರ್ಯಾಂಕ್ ನಲ್ಲಿ ಸೆಲೆಕ್ಟ್ ಆಗಿ ಸಾಕಾರ ಪಡ್ಕೊಂಡೆ. ಆ ಸಂತೋಷದ ನಗೆಯ ನಕ್ಕೆ. ಆದ್ರೆ ನಾ ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು ಅಂತ ನಾನು ಇಷ್ಟಪಟ್ಟೆ. ಹೋಗ್ಲಿ ಬಿಡು, ನಾನೇನ್ ಹೇಳಿದ್ರು ದುಡ್ಡಿನ ದಾಹ, ಈ ಹೆಣ್ಣಿನ ಅಮ್ಲ ನಿನ್ ತಲೆಗೆರಿದೆಯಲ್ಲ, ನಿನ್ ಮನ್ಸಿಗೇನು ನಾಟುವುದಿಲ್ಲ. ನೋಡು, ಪೆನ್ಷನ್ ಹಡದ ಮೇಲೆ ಸಾಲ ತೆಗೆಸ್ಕೊಂಡ್ ಬಾ ಅಂತ ಈ ನಿನ್ನ ತಾಯಿನ ಪೀಡಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಸಾಲ ತಗೊಂಡು ಬಂದು ನಿನ್ನ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ. ಅದನ್ನು ತಗೊಂಡು ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗು. ನೀವು ದುಡ್ಡು ತಂದು ನನ್ನ ಕೈಯಲ್ಲಿ ಕೊಟ್ರ? ಯಾವಾಗ ಹೇಳಕತ್ತೀರಿ? ಈಗಾಗ್ಲೇ ನನ್ನ ಮ್ಯಾಲೆ ಒಂದು ಅಪವಾದನ ಹೊರಿಸಿರಿ, ಈಗ ಮತ್ತೊಂದು ಅಪವಾದನ ಹೊರಿಸ್ಬೇಡಿ ಮಾಮಾರ. ಯಾಕಮ್ಮ? ಈಗ ಒಂದು 10 ನಿಮಿಷದ ಹಿಂದೆ ದುಡ್ಡಿನ ಚೀಲ ತಂದು ನಿನ್ ಕೈಲಿ ಕೊಡ್ಲಿಲ್ಲ ನಾನು? ದುಡ್ಡು ತಂದು ಗಂಡನ ಕೈಲಿ ಕೊಡೋದ್ ಬಿಟ್ಟು ಇಲ್ಲಿ ಬಂಡ್ ಮಾತಾಡ್ತಾ ನಿಂತಿದ್ದೀಯಾ? ಇಲ್ಲಿ ಎಂತ ಹೇಸಿ ಜನ ರೀ ನೀವು. ಕೇಳಿದ್ರೇನ್ರಿ ನಿಮ್ಮ ತಂದೆಯವರ ಮಾತು? ನೋಡಮ್ಮ, ಬಾಯಿಗೆ ಆಗ್ತಿದೆ, ನೀರ್ ತಂದು ಕೊಡು ಅಂತ ಕೇಳಿದ್ರು. ನೀರ್ ತಂದು ಕೊಟ್ರು,
ಮಗನ ಹೆಂಡತಿ ಅನ್ನೋದನ್ನ ಲೆಕ್ಕಿಸಿದೆ ಕೈ ಹಿಡಿದು ಸರ್ಸ ಕರೆದ್ರು. ಈಗ ಅದನ್ನ ಮುಚ್ಚಿಡೋದಕ್ಕಾಗಿ ನನ್ನ ಕೈಯಲ್ಲಿ ದುಡ್ಡು ತಂದು ಕೊಟ್ಟೆ ಅಂತ ಸುಳ್ಳಪಾದ ಹೊರಸ್ತಾ ಇದ್ದಾರೆ. ನಾನ್ ನೀರು ತಂದು ಕೊಟ್ಟು ಚರಿಗೆ ಬಾಲೆ ಹೆಂಡೆ ಬಾಲೆ, ಹೀಗೆ ಮಳ್ಳು ಮಾಡಿ ಎಷ್ಟು ಮನೆಗೆ ಮುಳ್ಳು ಬಡ್ದು ಬಂದಿದ್ಯಾ ನೀನು? ಹೀಗೆ ನಿನ್ನನ್ನು ಬಿಟ್ರೆ ಈ ನನ್ನ ಸಂಸಾರ ಚಿತ್ರ ಚಿತ್ರ ಆಗಿ ಹೋಗೋದ್ರಲ್ಲಿ ಸಂಶಯವಿಲ್ಲ. ಇಲ್ಲ, ಈ ಕ್ಷಣ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಏಸು ಕೈಯಣ್ಣ, ಏಸು ಎಷ್ಟು ನೀನು ಉದ್ದಾಡ್ತಾನ? ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಎಷ್ಟು ಧೈರ್ಯ? ಮಗನ ಹೆಂಡತಿ ಅಂದ್ರೆ ಮಗ ಸಮ ಕಾಣೋದು ಬಿಟ್ಟು ಮಗಳ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದೆಯಾ? ಸುಮತಿ ಸರಿ 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 ಸುಮತಿ. ಗೊತ್ತಾಯ್ತು, ನೀನು ಎಂಥವನೇ ಅನ್ನೋದು ನನಗೆ ಕಣ್ಣಾರೆ ಕಂಡೆ. ಇಂಥವನ ಒಂದು ಕ್ಷಣ ಮನೆಯಲ್ಲಿ ನಾನು ಇಟ್ಕೋಬೇಕಾ? ಒಂದು ಕ್ಷಣ ನಿನ್ನ ಮನೆಯಲ್ಲಿ ಇರ್ಕೂಡ್ದು. ನಿನ್ನಿಂದ ನೀನಾಗಿ ಮನೆ ಬಿಟ್ಟು ಹೋದ್ರೆ ಸರಿ. ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಕರೆಸ್ತೀನಿ, ಪೊಲೀಸರು ಕರೆಸ್ತೀನಿ. ಬಟ್ಟಿ ಮಗನೇ, ಜಾಡಿಸಿ ಅಂತ ಅಂದ್ರೆ ಬಾಯ್ಲರು ಹಲ್ಲೆಲ್ಲ ಮುದ್ರು ಹೋಗ್ಬಿಡ್ಬೇಕು. ಹುಷಾರ್. ಪೊಲೀಸರಿಗೆ ಫೋನ್ ಹಚ್ತಾನೆ, ಹಚ್ಚಲೆ ಹಚ್ಚು. ಐ ಆಮ್ ಎ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಾನು ಮನ್ಸು ಮಾಡಿದ್ರೆ ಈ ಕ್ಷಣ ನಿನ್ನ ಒತ್ತು ಹೊರಗೆ ಹಾಕ್ತೀನಿ. ಏನಂತೆ ನೀನು? ಈ ಮನೆಯಲ್ಲಿ ನಾನು ಇರ್ಕೊಡೋದು, ಈ ನರಕದಲ್ಲಿ ಒಂದು ನಿಮಿಷ ನನಗಿರೋದಕ್ಕೆ ಇಷ್ಟ ಇಲ್ಲ, ಇರೋದಕ್ಕೆ ಇಷ್ಟ ಇಲ್ಲ. ಸುಮತಿ ಬಾ, ಈ ನರಕ ಬಿಟ್ಟು ಎಲ್ಲಾದ್ರೂ ದೂರ ದೂರ ಹೋಗಿ ಬದುಕೋಣ. ಬಾ ಸುಮತಿ, ಹೋಗೋಣ. ಅವನೇನೋ ಚಿಕ್ಕ ಮಗು, ಆತುರದಲ್ಲಿ ಏನೋ ಮಾತಾಡ್ದ ಅಂತ ನೀವು ಮನೆ ಬಿಟ್ಟು ಹೋಗೋದ? ಬೇಡ ರೀ, ಬೇಡ. ನಾನು ಅವನ ಹತ್ರ ಮಾತಾಡ್ತೀನಿ. ಅಯ್ಯೋ ರೀ, ಈ ಮುದುಕರ ಹರಿಕತೀನಿ ಏನ್ರಿ ಕೇಳ್ತೀರಿ? ನಿಮ್ಮಪ್ಪ ಇಂಥ ಕೆಲಸ ಮಾಡಿದ್ದಾರೆ ಅಂತ ನಿನ್ನಪ್ತೇನೋ? ಕಾಲಿಗೆ ಬಿದ್ದು ಬೇಡ್ಕೊತೀನೋ, ನಿಮ್ಮಪ್ಪನ ಮನೆಯಿಂದ ಹೊರಗೆ ಹೋಗೋ ಅಂತ ಹೇಳ್ಬೇಡ. ನಿನ್ನ ಗಂಡ ಮಾಡಿರುವ ಕೆಲಸಕ್ಕೆ ಅವನಿಗೆ ಹೂವಿನ ಹಾರಾಗಿ ಸನ್ಮಾನ ಮಾಡಬೇಕಾಗಿತ್ತೇನೋ? ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಸುಮತಿ ಆಯ್ತಾ? ನಿನಗೆ ಮಂಗಳಾರತಿ ಬೇಡ ಕಣೆ, ಬೇಡ. ಈ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಬದುಕೋಣ ಬಾರೆ. ಸುಮತಿ, ನಿನಗೆ ತಾಯಿಯ ವಾತ್ಸಲ್ಯ, ಮಮಕಾರ, ಕರುಳು ಎಂಥದ್ದು ಅಂತ ನನಗೆ ಗೊತ್ತು ಕಣೆ. ಅಲ್ಲ ಸುಮತಿ, ಇಡೀ ದೇಶದ ಗಡಿ ಕಾಯ್ದಿದ್ದೀನಿ, ಬೇಹುಗಾರಿಕೆ ಮಾಡಿದ್ದೀನಿ. ಇಂಥವನಿಗೆ ಸ್ವಂತ ಮನೆಯಲ್ಲಿ ಏನ್ ನಡೀತೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ನೀನು? ನಾನು ತಿಂಗಳ ನಿನ್ನ ಅಕೌಂಟ್ಗೆ ದುಡ್ಡು ಕಳಿಸ್ತಾ ಇದ್ರೆ ನಿನ್ನ ದಡ್ಡ ಮಗ ನಿನ್ನ ಕೈಯಿಂದ ಎಲ್ಲ ದುಡ್ಡು ಕಸ್ಕೊಂಡು ಅಡ್ಡ ದಾರಿ ಹಿಡ್ದ
ನೀನು ತಿನ್ನೋದಕ್ಕೆ ತುತ್ತನ್ನ ಇಲ್ಲದೆ ರಾತ್ರಿ ಹೊತ್ತು ತಣ್ಣೀರು ಕುಡಿದು ಮಲ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ನೀನು. ಗೊತ್ತು ಸುಮತಿ, ನಿನ್ನ ಮಗ ಕುಡಿದು ಕುಡಿದು ಲಿವರ್ ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆ ಬಿಲ್ ಕಟ್ಟಕ್ಕೂ ನಿನ್ನ ಹತ್ರ ದುಡ್ಡಿಲ್ದೆ ನಿನ್ನ ಕಿಡ್ನಿ ಮಾರಾಟ ಮಾಡಿ ಇವನ್ ಪ್ರಾಣ ಉಳಿತಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಬೇಡ ಕಣೆ, ಇಂಥ ಮಗನ ಸಾಹಸ ನಮಗ್ ಬೇಡ. ಬಾ ಬಾ ಹೋಗೋಣ ಬಾ.